ಹಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ಇವತ್ತಿನ ಈ ಒಂದು ವಿಡಿಯೋವನ್ನು ನಾವು ಇಂಗ್ಲೀಷ್ ಗ್ರಾಮರ್ ಕುರಿತು ಮಾಡ್ತಾ ಇರೋದು. ಹೌದಾ? ಈ ಒಂದು ಇಂಗ್ಲೀಷ್ ಗ್ರಾಮರು ನೋಡಿ, ಸಣ್ಣ ಮಕ್ಕಳಿಂದ ಹಿಡಿದು ಅಪ್ ಟು ನೀವು ಎಲ್ಲಿ ತನಕ ಎಜುಕೇಷನನ್ನು ಮಾಡ್ತಿರಲ್ವ ಅಲ್ಲಿವರೆಗೂ, ಅಂದರೆ ಮಿನಿಮಮ್ 5th ಕ್ಲಾಸಿಂದ ಹಿಡಿದು ಅಪ್ ಟು ನೀವು ಎಲ್ಲಿ ತನಕ ಮ್ಯಾಕ್ಸಿಮಮ್ ಓದ್ತಿರಲ್ಲ ಅಲ್ಲಿವರೆಗೂ ಈ ಗ್ರಾಮರ್ ನಿಮ್ಗೆ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೂ ಪ್ರತಿ ಹಂತದಲ್ಲೂ ಇದೇನು ಮಾಡ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸೊ ನಾವೀಗ ಏನು ಮಾಡ್ತಾ ಹೋಗೋಣ ಅಂತ ಅಂದರೆ, ಗ್ರಾಮರ್ ಫಸ್ಟ್ ಪಾರ್ಟ್ ಏನು, ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತು ನೋಡ್ತಾ ಹೋಗೋಣ. ಈ ಗ್ರಾಮರ್ ಸೆಕ್ಷನ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದಕ್ಕೆಲ್ಲ ಅಂತಂದರೆ, ನಮ್ಮ ಕಮ್ಯುನಿಕೇಷನ್ ಪರ್ಪಸ್ ಬೇಕಾಗುತ್ತೆ. ಜೊತೆಗೆ ನಾವೇನಾದರೂ ಬರಿತೀವಿ ಅಂತಂದರೆ ಅದಕ್ಕೂ ಕೂಡ ಈ ಗ್ರಾಮರ್ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರಿಗೆ ಅಂತ ಅಂದರೆ SSLC ವಿದ್ಯಾರ್ಥಿಗಳಿಗೆ. ಹೌದಾ? ಈ ನಿಮ್ಮ ಇಂಗ್ಲೀಷ್ ಪೇಪರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಆ ಇಂಗ್ಲೀಷ್ ಪೇಪರಲ್ಲಿ ನಿಮಗೆ ಗ್ರಾಮರ್ ಸೆಕ್ಷನ್ ಇರುತ್ತೆ. ಸೊ ಈಗ ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡುವಂಥ ಈಸಿ ಟ್ರಿಕ್ಸ್ಗಳನ್ನು ಬಳಸ್ಕೊಂಡು ನೀವು ಗ್ರಾಮರನ್ನು ಫುಲ್ ಈಸಿಯಾಗಿ ಕಲ್ತ್ರಿ ಅಂತ ಅಂದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮಿಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಿಲೆಬಸ್ಸೇ ಓದಿ ನೀವು ಈ ಗ್ರಾಮರನ್ನು ಕವರ್ ಮಾಡಿ ಆರಾಮ್ಸೆ ಪಾಸ್ ಆಗ್ಬೋದು. ಹಾಗಾಗಿ ಇನ್ನಕ್ಕೆ ತಡ ವಿದ್ಯಾರ್ಥಿಗಳೇ, ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸವರಾದಲ್ಲಿ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾವೀಗ ಸ್ಟಾರ್ಟ್ ಮಾಡೋಣ. ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಪಾರ್ಟ್ ಹೇಗೆ ಅಂದರೆ, ನೀವೇನೇ ಆದರೂ ಕೂಡ ಅಲ್ಫಾಬೆಟ್ಸನ್ನು ಕಲ್ಕೊಂಬಂದಿರ್ತೀರಿ ಅಲ್ವಾ? ಅಂದರೆ ಇಂಗ್ಲೀಷ್ನ ವರ್ಣಮಾಲೆಯನ್ನು ಕಲ್ತಿರ್ತೀರ. ಅದರಲ್ಲಿ ಓವೆಲ್ಸು, ಕಾನ್ಸನೆಂಟ್ಸ್ ಇದೆಲ್ಲ ಆಲ್ರೆಡಿ ನೀವು ಕಲ್ತಿರೋದು. ಸೊ ನಾವೀಗ ಸ್ಟಾರ್ಟ್ ಮಾಡೋದು ಪಾರ್ಟ್ಸ್ ಆಫ್ ಸ್ಪೀಚಿಂದ. ಹೌದಾ? ಈಗ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಟೋಟಲಾಗಿ 8 ಇದೆ. ಹೌದಾ? ಯಾವ್ದ್ಯಾವುದು ಹಾಗಿದ್ರೆ, ನೌನ್ ಅಂದರೆ ನಾಮಪದ, ಪ್ರೊನೌನ್ ಸರ್ವನಾಮ, ವರ್ಬ್ ಕ್ರಿಯಾಪದ, ಎಡ್ವರ್ಬ್ ಕ್ರಿಯಾವಿಶೇಷಣ, ಅಸೆಕ್ಟಿವ್ ನಾಮವಿಶೇಷಣ, ಪ್ರಿಪೋಸಿಷನ್ ಉಪಸರ್ಗಾವ್ಯಯ, ಕಂಜಂಕ್ಷನ್ ಸಂಬಂಧ ಸೂಚಕಾವ್ಯಯ, ಇನ್ನು ಕೊನೆಯದಾಗಿ ಇಂಟರ್ಜೆಕ್ಷನ್ ಭಾವಸೂಚಕಾವ್ಯಯ. ಈಗ ನಾವು ಡೀಟೇಲ್ ಆಗಿ ಒಂದೊಂದರ ಕುರಿತು ವಿತ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಡೆಫಿನೇಷನ್ಸ್ ತುಂಬ ಈಸಿಯಾಗಿರೋದು. ನೀವು ಇದನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬಹುದು. ನೋಡಿ ಏನಿದೆ, ನೌನ್ ಅಲ್ವಾ, ನಾಮಪದ. ನೌನ್ ಈಸ್ ಎ ನೇಮಿಂಗ್ ವರ್ಡ್. ಇಟ್ ಡಿನೋಟ್ಸ್ ನೇಮ್ ಆಫ್ ಎ ಪ್ಲೇಸ್, ಪರ್ಸನ್ ಆರ್ ಥಿಂಗ್ಸ್ ಈಸ್ ಕಾಲ್ಡ್ ನೌನ್. ಈ ನಾಮಪದ ಅನ್ನುವಂಥದ್ದು ಏನು ಅಂದರೆ, ಇದು ಯಾವುದಾದ್ರೂ ವ್ಯಕ್ತಿಗಳ ಹೆಸರನ್ನು ಅಥವಾ ವಸ್ತುಗಳ ಹೆಸರನ್ನು ಅಥವಾ ಯಾವುದಾದ್ರೂ ಜಾಗದ ಹೆಸರನ್ನು ಗುರುತು ಮಾಡಲಿಕ್ಕೆ ಈ ಒಂದು ನೌನನ್ನು ಬಳಸ್ಕೊಳ್ತೀವಿ. ಅರ್ಥ ಆಯ್ತಾ? ಹಾಗಾದರೆ ನೌನ್ ಅಂದರೆ, ನೌನ್ ಅನ್ನೋದು ಹೆಸರಿಟ್ಟು ಕರೀಲಿಕ್ಕೆ, ಸ್ಥಳ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ಅಥವಾ ವ್ಯಕ್ತಿಗಳ ಹೆಸರಾಗಿರ್ಬೋದು. ನೌನ್ ಈಸ್ ಎ ನೇಮಿಂಗ್ ವರ್ಡ್, ಹೆಸರಿಟ್ಟು ಕರೆಯುವಂತಹ ಒಂದು ಪದ. ಇಟ್ ಡಿನೋಟ್ಸ್, ಇದು ಸೂಚಿಸುತ್ತೆ ಏನೇನನ್ನ, ನೇಮ್ ಆಫ್ ಎ ಪ್ಲೇಸ್, ಪರ್ಸನ್ ಆರ್ ಥಿಂಗ್ಸ್ ಈಸ್ ಕಾಲ್ಡ್ ನೌನ್. ಈಸಿ ಇದೆ ಅಲ್ವಾ? ಎಸ್. ಹಾಗಿದ್ರೆ ಇದಕ್ಕೆ ಎಕ್ಸಾಂಪಲ್ ಅಂತೂ ನಿಮಗೆ ಗೊತ್ತೇ ಇದೆ, ನಾನು ಮತ್ತೆ ಅದನ್ನೇನು ಹೇಳಿಕ್ಕೆ ಹೋಗೋದಿಲ್ಲ. ಎಕ್ಸಾಂಪಲ್ ಯಾವುದಾಗಿರ್ಬೋದು, ನಿಮ್ಮ ಹೆಸರೇ ಆಗಿರ್ಬೋದು. ಹೌದಾ? ಕಾವ್ಯ, ಶ್ರುತಿ, ವಿನಯ್, ಬ್ಯಾಂಗ್ಳೂರ್, ಪಾಂಗ್ಳೂರ್, ಅಥವಾ ಥಿಂಗ್ಸಿಗೆ ಸಂಬಂಧಪಟ್ಟಂತೆ ಬಂದರೆ ಕ್ಲಾಕ್, ಮೊಬೈಲ್, ವಾಚ್, ಈ ರೀತಿ ಎಲ್ಲವುಗಳನ್ನು ನಾವು ನಾಮಪದದ ಲಿಸ್ಟಿಗೆ ಅಂದರೆ ನೌನ್ ಲಿಸ್ಟಿಗೆ ಸೇರಿಸ್ತಾ ಹೋಗ್ತೀವಿ. ಇನ್ನು ಇದರಲ್ಲಿ ಏನಾಗಿದೆ, 5 ಡಿಫ್ರೆಂಟ್ ಟೈಪ್ಸ್ ಇದೆ. ಹೌದಾ? ಇಟ್ ಹ್ಯಾಸ್ 5 ಡಿಫ್ರೆಂಟ್ ಕೈಂಡ್ಸ್. ಯಾವುದ್ಯಾವುದು? ಮೊದಲೇದು ಪ್ರಾಪರ್ ನೌನ್. ಏನಿದೆ? ಪ್ರಾಪರ್ ನೌನ್ ಅಂತ ಇದೆ, ಹೆಸರಲ್ಲೇ ಇದೆ ಪ್ರಾಪರ್ ಅಂತೇಳಿ, ಅಂದರೆ ನಿರ್ದಿಷ್ಟವಾಗಿ ಸೂಚಿಸಬೇಕು. ಇಟ್ ಇಂಡಿಕೇಟ್ಸ್ ಡೆಫಿನೆಟ್ ನೇಮ್ಸ್ ಅಂತ ಹೇಳಿ ಇದೆ. ಹಾಗಾದರೆ ಯಾವುದು? ಎಕ್ಸಾಂಪಲ್ ಪರ್ಟಿಕ್ಯುಲರ್ ಇರಬೇಕು ಅದರಲ್ಲಿ. ಹೌದಾ? ಪ್ರವೀಣ್, ಕಮಲಾ, ಸೀತಾ, ಬ್ಯಾಂಗ್ಳೂರ್, ಮೈಸೂರು, ಈ ಥರ. ಇನ್ನು ಸೆಕೆಂಡ್ ಟೈಪ್ ಯಾವುದು ಅಂದರೆ, ಸೆಕೆಂಡ್ ಟೈಪ್ ನೋಡಿ, ಕಾಮನ್ ನೌನ್. ಅಲ್ವಾ? ಕಾಮನ್ ನೌನ್ ಅಂತಂದರೆ ಕಾಮನ್ನ ಕರೆಯುವಂಥದ್ದು, ಅಂದರೆ ನಾವು ರೂಢಿಗತವಾಗಿ ಹೇಳ್ತಾ ಬಂದಿರುವಂಥದ್ದು. ಏನಾಗಿರ್ಬೋದು? ಟ್ರೀ, ಫಾರೆಸ್ಟ್, ಸ್ಕೂಲ್, ಎನಿಮಲ್, ಈ ರೀತಿ. ಈಗ ರೂಢನಾಮ ಅಂತ ಹೇಳ್ತಾವಲ್ವ ಕನ್ನಡದಲ್ಲಿ, ರೂಢಿಯಿಂದ ಬಂದಂಥದ್ದು ಅಂತ ಹೇಳಿ, ಅದೇ ರೀತಿ ಇದು ಕೂಡ ಓವರಲ್ಲ ಕರೆಯುವಂಥದ್ದು. ಆ ಮರ ಈ ಮರ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡೋಂಗಿಲ್ಲ. ಓವರಲ್ ಆಗಿ ಎಲ್ಲವೂ ನಾವು ಸೇರಿ ಏನಂತೀವಿ, ಮರಗಿಡಗಳಿಗೆ ಸೊ ಟ್ರೀಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಅದೇ ರೀತಿ ಕಾಡು ಅಂತ ಹೇಳಿಕೆ ಅಲ್ಲೆಲ್ಲವೂ ವೆರೈಟಿ ಇರ್ತಾವೆ. ಹೌದಾ? ಸಸ್ಯಗಳು ಟೋಟಲ್ ಆಗಿ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಕಾಮನ್ ಆಗಿ ಸ್ಕೂಲ್, ಎನಿಮಲ್, ಈ ರೀತಿ ಸಿಟಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದನ್ನು ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಕರೆಯುವಂಥದ್ದು, ಸ್ಪೆಷಲ್ ಏನಿರೋದಿಲ್ಲ ಇದರಲ್ಲಿ. ಇನ್ನು ಥರ್ಡ್ ಟೈಪ್ ಇದರಲ್ಲಿ ಕಲೆಕ್ಟಿವ್ ನೌನ್. ಹೆಸರಲ್ಲೇ ಇದೆ, ಕಲೆಕ್ಟ್ ಮಾಡೋದು ಅಂದರೆ ಸಂಗ್ರಹ ಮಾಡೋದು, ಗ್ರೂಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಯಾವುದು? ಕ್ಲಾಸ್. ಹೌದಾ? ಕ್ಲಾಸಲ್ಲಿ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಹೌದಾ? ಮತ್ತು ಗರ್ಲ್ಸ್ ಬೇರೆ, ಬಾಯ್ಸ್ ಬೇರೆ ಇರ್ತಾರೆ. ಅವರೆಲ್ಲರನ್ನೂ ಸೇರಿಸಿ ಒಟ್ಟಾಗಿ ನಾವೇನಂತ ಹೇಳ್ತೀವಿ? ಕ್ಲಾಸ್ ಅಂತ ಹೇಳ್ತೀವಿ. ಕ್ಲಾಸ್, ಬಂಚ್, ಕ್ರೌಡ್. ಇನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಇದೆ.
ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಯಾವುದಾದ್ರೂ ಗುಣ ವಿಶೇಷತೆಯನ್ನು ಸೂಚಿಸಬೇಕಿದು. ಏನು ಗುಣ ವಿಶೇಷತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಚೈಲ್ಡ್ಹುಡ್, ಆ್ಯಂಗ್ರಿ, ಹೌದಾ, ಸಿಟ್ಟು ಅನ್ನೋದನ್ನು, ಅದು ಒಂದು ರೀತಿಯಾದಂತಹ ಕ್ಯಾರೆಕ್ಟರ್. ಇನ್ನು ಕ್ವಾಲಿಟಿ ಅಂತ ಹೇಳ್ಬೋದು, ನೆಕ್ಸ್ಟ್ ಕ್ರೂಯಲ್, ಹೌದಾ, ಆನೆಸ್ಟಿ, ಕನ್ನಿಂಗ್, ಇವೆಲ್ಲ ಏನೋ ಒಂದು ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು, ಅದರ ವಿಶೇಷತೆಯನ್ನು ಮಾಡಬೇಕು. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಈ ರೀತಿ ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೇವೆ. ಇನ್ನು ಮೆಟೀರಿಯಲ್ ನೌನ್ ಅಂತ ಇದೆ, ಹೆಸರಲ್ಲೇ ಇದೆ, ಮೂಲ ವಸ್ತುಗಳನ್ನು ಗುರುತಿಸೋದು ಅಂಥೇಳಿ. ಸೊ ಮೆಟೀರಿಯಲ್ಸ್ ಯಾವುದಾದ್ರೂ ಆಗಿರ್ಬೋದು, ಗೋಲ್ಡ್, ಸಿಲ್ವರ್, ಸ್ಟೀಲ್, ಹೌದಾ, ಮೆಟಲ್ಸ್ಗೆ ಸಂಬಂಧಪಟ್ಟಿದ್ದಂಥದ್ದು ಮೆಟೀರಿಯಲ್ ನೌನ್. ಇನ್ನು ಸೆಕೆಂಡ್ ಟೈಪ್ ಯಾವುದು? ಪ್ರನೌನ್, ಸರ್ವನಾಮ. ಇದನ್ನು ನಾಮಪದದ ಬದಲಾಗಿ ಬಳಸುವಂಥ ಪದವನ್ನು ಸರ್ವನಾಮ ಅಂತ ಹೇಳಿ ಕರಿತೀವಿ. ಅಂದರೆ ರಮೇಶ ಬರ್ತಿದ್ದಾನೆ ಅಂತ ಹೇಳಬೇಕು, ಹೌದಾ, ರಮೇಶ್ ಈಸ್ ಕಮಿಂಗ್. ಎವ್ರಿ ಟೈಮ್ ನಾವು ಸೆಂಟೆನ್ಸಲ್ಲಿ ಪ್ಯಾರಾಗ್ರಾಫಲ್ಲಿ ಅದನ್ನೇ ಉಪಯೋಗಿಸೋಕ್ಕಾಗೋದಿಲ್ವಲ್ಲ, ಆವಾಗ ಹಿ ಈಸ್ ಕಮಿಂಗ್, ಹಿ ವಾಸ್ ಗೋಯಿಂಗ್ ಅಂತ ಹೇಳಿ ಬದಲಾಯಿಸಿ ಏನು ಮಾಡ್ತೇವೆ, ಹಿ ತೊಗೊಳ್ತೇವೆ ಹೆಸರಿನ ಬದಲಾಗಿ. ಸೊ ನಾವೇನು ಹೇಳ್ಬೋದು, ದ ವರ್ಡ್ ವಿಚ್ ಈಸ್ ಯೂಸ್ಡ್, ನಾವು ಒಂದು ಪದವನ್ನು ಬಳಸ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ನೌನ್, ಅಂದರೆ ನಾಮಪದದ ಬದಲಾಗಿ ಬಳಸ್ತಾ ಇದ್ದೇವೆ, ಈಸ್ ಕಾಲ್ಡ್ ಪ್ರನೌನ್. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಎಸ್, ದ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ನಾಮಪದದ ಬದಲಾಗಿ ಬಳಸುವಂತಹ ಪದವನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ. ಇನ್ನು ಅದರಲ್ಲಿ ಪರ್ಸ್ನಲ್ ಪ್ರನೌನ್ ಅಂತ ಬರುತ್ತೆ. ಇದು ನಾವು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಸುಮಾರು ಟೈಪ್ಸ್ ಇದೆ, ಅದರಲ್ಲಿ ನಾವು ಮಾತ್ರ ಮೇನ್ ಆಗಿರೋದನ್ನು ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಪರ್ಸ್ನಲ್ ಪ್ರನೌನು ಇಂಪಾರ್ಟೆಂಟ್ ಆಗಿರೋದು. ನೋಡಿ, ಇದರಲ್ಲಿ ಒಂದು ಕಡೆ ಸಿಂಗ್ಯುಲರ್ ಪ್ಲೂರಲ್ ಅಂತ ಇದೆ, ಕೊನೆಯದಾಗಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ ಬರ್ತಾ ಹೋಗುತ್ತೆ. ಹಾಗಾದರೆ ಫಸ್ಟ್ ಪರ್ಸನಲ್ಲಿ ಯಾರು ಬರ್ತಾರೆ? ನಾನು ಮತ್ತು ನಾವು ಎನ್ನುವಂಥದ್ದು, ಹೌದಾ. ನಾನು ಸಿಂಗ್ಯುಲರ್ ಆದರೆ ನಾವು ಅನ್ನೋಂಥದ್ದು ಪ್ಲೂರಲ್, ಇದು ಫಸ್ಟ್ ಪರ್ಸನ್. ಇನ್ನು ಸೆಕೆಂಡ್ ಪರ್ಸನಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಬೋತ್ ಆರ್ ಸಿಮಿಲರ್, ಅಂದರೆ ಎರಡಕ್ಕೂ ಕೂಡ ನಾವೇನು ಮಾಡ್ತೀವಿ, ಯು ಅಂತ ಹೇಳಿ ಬಳಸ್ತೀವಿ. ನೀನು, ನೀವು, ಎರಡಕ್ಕೂ ಕೂಡ ಒಂದೇ ಪದ. ಇನ್ನು ಥರ್ಡ್ ಪರ್ಸನಲ್ಲಿ ಯಾರು ಬರ್ತಾರೆ? ಹಿ, ಶಿ, ಇಟ್, ಅವನು, ಅವಳು, ಅದು. ಇದು ಸಿಂಗ್ಯುಲರ್ ಆದರೆ ನೆಕ್ಸ್ಟ್ ದೇ ಎನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಆಗಿರುತ್ತೆ. ಇದನ್ನು ಥರ್ಡ್ ಪರ್ಸನ್ ಅಂತ ಹೇಳಿ ಕರಿತೇವೆ. ಇದನ್ನು ನೆನ್ಪಿಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರಲ್ಲೇ ಮತ್ತೊಂದು ಬರುತ್ತೆ, ಇಂಟರೋಗೇಟಿವ್ ಪ್ರನೌನ್ ಅಂತ ಹೇಳಿ. ಇದರಲ್ಲಿ ವಾಟ್, ಹೂ, ವೈ, ವಿಚ್, ವೆನ್, ವೇರ್, ಹೂಸ್, ಹೌ ಮೆನಿ, ಹೌ ಮಚ್, ಏನೆಲ್ಲ WH ಕ್ವಶನ್ಸ್ ಬಂದಿದೆ ಅಲ್ವಾ, ಇದೆಲ್ಲ ಏನಾಗಿರುತ್ತೆ, ಇಂಟ್ರೋಗೇಟಿವ್ ಪ್ರನೌನ್ ಆಗಿರುತ್ತೆ. ಇನ್ನು ಥರ್ಡ್ ಒನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಸೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಿ ಸೈಲೆಂಟ್, ಅಸೆಕ್ಟಿವ್, ನಾಮ ವಿಶೇಷಣೆ. ಹೆಸರಲ್ಲೇ ಇದೆ ನಾಮ ವಿಶೇಷಣೆ ಅಲ್ವಾ, ನಾಮಪದವನ್ನು ಹೊಗಳಬೇಕು. ಹೊಗಳುವಂತಹ ಪದಗಳನ್ನು ನಾವು ಅಸೆಕ್ಟಿವ್ ಅಂತೀವಿ. ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್, ಅಂದರೆ ಒಂದು ಪದ ಏನು ಮಾಡ್ತಾ ಇದೆ, ಹೊಗಳ್ತಾ ಇದೆ ಯಾವುದನ್ನು, ನೌನನ್ನು, ನಾಮಪದವನ್ನು. ಸೊ ಅದನ್ನೇ ನಾವೇನಂತ ಹೇಳ್ತೀವಿ, ಅಸೆಕ್ಟಿವ್ ಅಂತ ಹೇಳಿ ಕರಿತೀವಿ. ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್ ಈಸ್ ಕಾಲ್ಡ್ ಅಸೆಕ್ಟಿವ್. ಎಕ್ಸಾಂಪಲ್, ಗುಡ್, ಬೆಸ್ಟ್, ಬ್ಯೂಟಿಫುಲ್, ಬಿಗ್, ಎಕ್ಸೆಟ್ರಾ ಹೀಗೆ ಬರ್ತಾ ಹೋಗ್ತವೆ. ಅಂದರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಅಥವಾ ಒಂದು ಸ್ಥಳದ ವರ್ಣನೆ ಮಾಡುವಂತಹ ಪದಗಳನ್ನು ನಾವು ನಾಮ ವಿಶೇಷಣೆ ಅಂತೀವಿ. ಉದಾಹರಣೆ, ಶಿ ಈಸ್ ಅ ಬ್ಯಾಡ್ ಗರ್ಲ್. ಇದರಲ್ಲಿ ಬ್ಯಾಡ್ ಅನ್ನುವಂಥದ್ದೇನು, ಎಸ್, ಅಸೆಕ್ಟಿವ್ ಆಗಿರುತ್ತೆ. ಬಸವ ಈಸ್ ಆನ್ ಆನೆಸ್ಟ್ ಡ್ರೈವರ್. ವಿಚ್ ಒನ್ ಈಸ್ ದ ಅಸೆಕ್ಟಿವ್ ವರ್ಡ್? ಟೆಲ್ ಮಿ ಸ್ಟೂಡೆಂಟ್ಸ್. ಎಸ್, ಆನೆಸ್ಟ್ ಈಸ್ ಅ adjective word. It shows the character of the Basava. Next, Rama is a well dancer. Well is a adjective word. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. ಫೋರ್ ಟೈಪ್ ವರ್ಬ್. ಕನ್ನಡದಲ್ಲಿ ಇದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೇವೆ. ಕ್ರಿಯಾಪದ ಅಂದರೆ ನಾವು ಮಾಡ್ತಾ ಇರುವಂಥ ಕೆಲಸವನ್ನು ಸೂಚಿಸುವಂಥದ್ದು ಅಲ್ವಾ. ನಾವು ಏನೇ ಮಾಡಲಿ, ಓಡ್ತಾ ಇದ್ದರೆ ಓಡುವುದು, ನಡೆಯುವುದು, ಮಲಗುವುದು, ಊಟ ಮಾಡುವುದು, ಬರೆಯುವುದು, ಹಾಡುವುದು, ಕುಣಿಯುವುದು, ಇವೆಲ್ಲ ಏನು ಕ್ರಿಯಾಪದಗಳು. ಹಾಗಾದರೆ ನಾವು ಮಾಡ್ತಾ ಇರುವಂಥ ಕೆಲಸವನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ದ ವರ್ಡ್ ವಿಚ್ ಶೋಸ್ ಆರ್ ಎಕ್ಸ್ಪ್ರೆಸ್ ಆ್ಯಕ್ಷನ್ ಆಫ್ ದ ವರ್ಕ್ ಈಸ್ ಕಾಲ್ಡ್ ವರ್ಬ್. ತುಂಬ ಸಿಂಪಲ್ ಇದೆ. ದ ವರ್ಡ್ ವಿಚ್ ಶೋಸ್ ತೋರಿಸುತ್ತೆ ಏನನ್ನು, ಆ್ಯಕ್ಷನ್ ಆಫ್ ದಿ ವರ್ಕ್ ಮಾಡುವಂಥ ಕೆಲಸವನ್ನು ಸೂಚಿಸುತ್ತೆ ಅಥವಾ ತೋರಿಸುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಕ್ರಿಯಾಪದ ಅಥವಾ ವರ್ಬ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಿ, ಶಿ ಈಸ್ ಡ್ಯಾನ್ಸಿಂಗ್, ಹಿ ಈಟ್ಸ್ ಚಪಾತಿ, ರಾಮ ರ್ಯಾನ್ ಅವೇ. ಹಾಗಾದರೆ ಇಲ್ಲಿ ವರ್ಬ್ ಯಾವುದು? ಎಸ್, ಡ್ಯಾನ್ಸಿಂಗ್, ಅಂದರೆ ಡ್ಯಾನ್ಸ್ ಅನ್ನುವಂಥದ್ದು ವರ್ಬ್. ಇಲ್ಲಿ ಈಟ್ಸ್, ನೆಕ್ಸ್ಟ್ ಇಲ್ಲಿ ರ್ಯಾನ್, ಇವನ್ನೆಲ್ಲ ನಾವೇನಂತ ಹೇಳ್ತೀವಿ, ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ನು ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಮೇನ್ ವರ್ಬ್, ಅದರಲ್ಲಿ ರೈಟ್, ರೀಡ್, ಗೋ, ಸಿ, ಎಕ್ಸೆಟ್ರಾ ಯಾವುದಾದ್ರು ಬರ್ಬೋದು. ಇನ್ನು ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ
3 ಬೇಸ್ ಮೇಲೆ ಇರುತ್ತೆ. ಒಂದು ಬಿ ಬೇಸ್ ಮೇಲೆ ಆ್ಯಮ್, ಈಸ್, ವಾಸ್, ಆರ್, ವೇರ್. ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ನಾವು ಹೆಲ್ಪಿಗೆ ಬಳಸ್ಕೊಳ್ತೇವೆ, ನೆನಪಿರಲಿ. ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವಿಂಗ್. ನೆಕ್ಸ್ಟ್ ಡೂ ಇಂದ ಡೂ, ಡಿಡ್, ಡನ್, ಡೂಯಿಂಗ್. ಎಸ್, ಗೊತ್ತಾಯ್ತಲ್ವ ವಿದ್ಯಾರ್ಥಿಗಳೇ? ಇನ್ನು ಫಿಫ್ತ್ ಒನ್ ಯಾವುದು? ಎಡ್ವರ್ಬ್. ಎಡ್ವರ್ಬ್ ಅಂದರೆ ಕ್ರಿಯಾವಿಶೇಷಣ. ಅಲ್ಲಿ ನಾಮವಿಶೇಷಣದಲ್ಲಿ ನಾಮಪದವನ್ನು ಹೊಗಳಿದರೆ ಕ್ರಿಯಾವಿಶೇಷಣದಲ್ಲಿ ನಾವು ಕ್ರಿಯೆಯನ್ನು ವರ್ಣಿಸಬೇಕಾಗತ್ತೆ. ಹಾಗಾದರೆ ಏನು ನೋಡಿ, ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್ ಈಸ್ ಕಾಲ್ಡ್ ಎಡ್ವರ್ಬ್. ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್, ಅಲ್ಲಿ ಅಸೆಪ್ಟಿವ್ ಅಲ್ಲಿ ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್ ಆರ್ ಪ್ರನೌನ್. ಇಲ್ಲಿ ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್ ಈಸ್ ಕಾಲ್ಡ್ ಎಡ್ವರ್ಬ್. ಈಸಿ ಇದೆ ಅಲ್ವಾ? ಎಸ್. ಹಾಗಾದರೆ ಯಾವುದು ನೋಡಿ, ಹಿ ರನ್ಸ್ ಸ್ಲೋಲಿ, ಐ ಈಟ್ ಕ್ವಿಕ್ಲಿ, ಹಿ ವರ್ಕ್ಸ್ ವೆರಿ ಹಾರ್ಡ್. ಹಾಗಾದರೆ ಹಿ ರನ್ ಸ್ಲೋಲಿ, ಸ್ಲೋಲಿ ಅನ್ನುವಂಥದ್ದು ಏನಾಯಿತು? ಅವನು ಮಾಡುವಂತಹ ಕ್ರಿಯೆ, ಓಡ್ತಾ ಇದ್ದಾನಲ್ವಾ, ಅದನ್ನು ಇದೇನು ಮಾಡ್ತಾ ಇದೆ? ವರ್ಣಿಸ್ತಾ ಇದೆ. ಸ್ಲೋ ಅಥವಾ ಫಾಸ್ಟ್ ಹೀಗೆ. ಐ ಈಟ್ ಕ್ವಿಕ್ಲಿ, ಫಾಸ್ಟಾಗಿ ಅವನೇನು ಮಾಡ್ತಿದ್ದಾನೆ? ನಾನು ತಿಂತಾ ಇದ್ದೇನೆ. ಐ ಈಟ್ ಕ್ವಿಕ್ಲಿ ಅಂದರೆ ಇದೇನು ಮಾಡ್ತಾ ಇದೆ? ಇಲ್ಲಿ ಈ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್, ಕಂಜಂಕ್ಷನ್. ಮಕ್ಕಳೇ ಇಲ್ಲಿ ನೋಡಿ, ಯಾವುದು ನೆಕ್ಸ್ಟ್ ಒನ್ನು? ಕಂಜಂಕ್ಷನ್, ಸಂಬಂಧ ಸೂಚಕ ಅವ್ಯಯ ಅಂತ ಹೇಳಿ ಕರಿತೀವಿ. ಹೌದಾ? ಡೆಫಿನೇಷನ್ ಏನು ಅಂದರೆ, ಲಿಂಕಿಂಗ್ ವರ್ಡ್ಸ್ ಆರ್ ಜಾಯ್ನಿಂಗ್ ವರ್ಡ್ಸ್ ಆರ್ ಕಾಲ್ಡ್ ಕಂಜಂಕ್ಷನ್. ಅಂದರೆ ಲಿಂಕ್ ಮಾಡೋಕೆ, ಜಾಯಿನ್ ಮಾಡೋಕೆ, ಎರಡು ವಿಭಿನ್ನವಾದಂತಹ ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ಜೋಡಿಸಲಿಕ್ಕೆ ನಡುವೆ ಬಳಸುವಂತಹ ಸಣ್ಣ ಸಣ್ಣ ಪದಗಳನ್ನು ನಾವೇನಂತೀವಿ? ಸಂಬಂಧ ಸೂಚಕ ಅವ್ಯಯ ಅಂತ ಹೇಳಿ ಕರಿತೀವಿ. ಲಿಂಕಿಂಗ್ ವರ್ಡ್ಸ್ ಆರ್ ಜಾಯ್ನಿಂಗ್ ವರ್ಡ್ಸ್ ಆರ್ ಕಾಲ್ಡ್ ಕಂಜಂಕ್ಷನ್. ಯಾವುದೆಲ್ಲ? ಆ್ಯಂಡ್, ಬಟ್, ಆಲ್ದೋ, ವಿಚ್, ವೆನ್, ಬೋತ್, ಇವನ್. ಹೇಗೆ ಬಳಸೋದು ಇದನ್ನು ಸೆಂಟೆನ್ಸಲ್ಲಿ? ನಾನು ಒಂದು ಎಕ್ಸಾಂಪಲನ್ನು ಮಾಡಿ ತೋರಿಸ್ತೀನಿ ನೋಡಿ. ರವಿ ವೆಂಟ್ ಟು ಮಾರ್ಕೆಟ್, ಇದೊಂದು ಸಪ್ರೇಟ್ ಸೆಂಟೆನ್ಸ್. ಹಿ ಬಾಟ್ ಪೆನ್ಸ್, ಇದೊಂದು ಸಪ್ರೇಟ್ ಸೆಂಟೆನ್ಸ್. ಹಾಗಾದರೆ ಇವೆರಡಕ್ಕೂ ಮಧ್ಯದಲ್ಲಿ ಸಂಬಂಧವನ್ನು ಸೂಚಿಸಬೇಕಲ್ವಾ? ಹೇಗೆ? ರವಿ ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಹಿ ಬಾಟ್ ಪೆನ್ಸ್. ರವಿ ಮಾರ್ಕೆಟಿಗೆ ಅಂದರೆ ಸಂತೆಪೇಟೆಗೆ ಹೋದ, ಪೆನ್ನುಗಳನ್ನು ತಂದ. ಇದರಲ್ಲಿ ಅಷ್ಟು ಕರೆಕ್ಟಾಗಿ ಮೀನಿಂಗ್ ಇಲ್ಲ. ಇದರಲ್ಲಿ ನೋಡಿ, ರವಿ ವೆಂಟ್ ಟು ಮಾರ್ಕೆಟ್ ಆ್ಯಂಡ್ ಹಿ ಬಾಟ್ ಅ ಪೆನ್ಸ್. ರವಿ ಸಂತೆಪೇಟೆಗೆ ಹೋದ ಮತ್ತು ಪೆನ್ನುಗಳನ್ನು ಅವನು ತಗೊಂಬಂದ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ಇದೆ, ಇವುಗಳನ್ನ ನೋಡ್ಕೊಳ್ತಾ ಹೋಗಿ. ರಾಜು ಪುಟ್ ಎಫರ್ಟ್ ಇನ್ ದ ಎಕ್ಸಾಮ್, ಹಿ ವಾಸ್ ಫೇಲ್ಡ್. ಇದು ಮೀನಿಂಗ್ಲೆಸ್ ಅಂತ ಅನಿಸುತ್ತೆ. ಅದೇ ರಾಜು ಪುಟ್ ಎಫರ್ಟ್ ಇನ್ ದ ಎಕ್ಸಾಮ್, ಅವನು ಪರೀಕ್ಷೆಯಲ್ಲಿ ತುಂಬ ಶ್ರಮವನ್ನು ಹಾಕಿದ, ಆದರೂ ಕೂಡ ಅವನೇನು ಮಾಡ್ದ? ಪರೀಕ್ಷೆಯಲ್ಲಿ ಫೇಲ್ ಆದ. ಬಟ್ ಹಿ ವಾಸ್ ಫೇಲ್ಡ್. ಹಾಗಾದರೆ ಇಲ್ಲಿ ಲಿಂಕಿಂಗ್ ವರ್ಡ್ ಯಾವುದು? ಕಂಜಂಕ್ಷನ್ ವರ್ಡ್. ಎಸ್, ಬಟ್. ಮೇಲ್ಗಡೆ ಆ್ಯಂಡ್. ನೆಕ್ಸ್ಟ್ ಇದರಲ್ಲಿ ವೈಲ್. ಇನ್ನು ಸೆವೆಂತ್ ಒನ್ ಯಾವುದು? ಪ್ರಿಪೋಸಿಷನ್. ಇದನ್ನು ಉಪಸರ್ಗಾವ್ಯಯ ಅಂತ ಹೇಳಿ ಕರಿತೀವಿ, ನೆನಪಿರಲಿ. In definition, preposition are the bridge words which is used. Preposition are the bridge words are used before two nouns or pronouns. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಪ್ರಿಪೋಸಿಷನ್ ಅನ್ನೋದು ಒಂದು ಸಣ್ಣ ಸಣ್ಣ ಪದಗಳಿವು, ಸೇತುವೆ ಪದಗಳಿದ್ದಂಗೆ. ಹೌದಾ? ಸೇತುವೆ ಎದಕ್ಕೆ ಉಪಯೋಗ ಆಗುತ್ತೆ? ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕೆ. ಅದೇ ರೀತಿ ಒಂದು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಇಲ್ಲಿ ಈ ಸಣ್ಣ ಸಣ್ಣ ಪದಗಳು, ಅವುಗಳನ್ನು ಎಲ್ಲಿ ಬಳಸ್ತೀವಿ ಅಂದರೆ, ಎರಡು ನಾಮಪದಗಳ ನಡುವೆ ಅಥವಾ ಎರಡು ಸರ್ವನಾಮಪದಗಳ ನಡುವೆ, ಅಥವಾ ಒಂದು ನಾಮಪದ ಮತ್ತೊಂದು ಸರ್ವನಾಮ ಇರ್ಬೋದು. ಇವುಗಳ ಮಧ್ಯೆ ಬಳಸುವಂತಹ ಈ ಪದಗಳನ್ನು ನಾವು ಪ್ರಿಪೋಸಿಷನ್ ಅಂತ ಹೇಳ್ತೇವೆ. ಪ್ರಿಪೋಸಿಷನ್ ಆರ್ ದಿ ಬ್ರಿಡ್ಜ್ ವರ್ಡ್ಸ್ ಆರ್ ಯೂಸ್ಡ್ ಬಿಫೋರ್ ಟೂ ನೌನ್ಸ್ ಆರ್ ಪ್ರೊನೌನ್ಸ್. ಯಾವುದ್ಯಾವುದು ಅದೆಲ್ಲ? ಫಾರ್, ಟು, ಎಟ್, ಆನ್, ಇನ್, ಅಂಡರ್, ಬಿಫೋರ್, ಆಫ್ಟರ್, ಅಬೌಟ್, ಫ್ರಮ್, ಓವರ್, ಅಕ್ರಾಸ್, ಆಫ್, ವಿತ್, ಎಬೋ, ಬಿಲೋ. ಇವೆಲ್ಲ ಏನು? ಪ್ರಿಪೋಸಿಷನ್ ವರ್ಡ್ಸ್. ಹೇಗೆ ಬಳಸೋದು ಸೆಂಟೆನ್ಸಲ್ಲಿ ನೋಡಿ. ಹಿ ವೆಂಟ್ ಟು ಮಾರ್ಕೆಟ್, ಖಾಲಿ ಹಿ ವೆಂಟ್ ಟು ಮಾರ್ಕೆಟ್ ಅಂದರೆ ಹಿ ವೆಂಟ್ ಮಾರ್ಕೆಟ್ ಇದ್ದರೆ ಅವನು ಸಂತೆಪೇಟೆ ಹೋದ. ಇಷ್ಟೇ ಆಗ್ತಿತ್ತು. ಹೌದಾ? ಪೇಟೆಗೆ ಅಂತ ಬರಬೇಕಲ್ವ, ಆವಾಗ ನಾವು ಟು ಎನ್ನುವಂಥ ಪ್ರಿಪೋಸಿಷನ್ ವರ್ಡನ್ನು ಬಳಸ್ತೇವೆ. ಇನ್ನು ನೆಕ್ಸ್ಟ್ ನೋಡಿ, ಐ ಲುಕ್ಡ್ ದ ಪಿಕ್ಚರ್, ಚಿತ್ರವನ್ನು ನೋಡಿದ. ಎಲ್ಲಿ ನೋಡ್ದ? ಐ ಲುಕ್ಡ್ ಎಟ್ ದ ಪಿಕ್ಚರ್, ಅಲ್ಲೇ ನೋಡ್ದ ಅಂತ ಹೇಳಬೇಕಲ್ಲ ಪರ್ಟಿಕ್ಯುಲರ್ ಆಗಿ. ಸೊ ಐ ಲುಕ್ಡ್ ಎಟ್ ದ ಪಿಕ್ಚರ್, ಇಲ್ಲಿ ಎಟ್ ಎನ್ನುವಂಥದ್ದು ಏನು? ಪ್ರಿಪೋಸಿಷನ್ ವರ್ಡ್. ಅರ್ಥ ಆಯ್ತಲ್ವಾ? ಎಸ್. ಇನ್ನು ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಕೊನೆಯದಾಗಿ ಯಾವುದನ್ನು ನೋಡ್ತಿದ್ದೀವಿ? ಇಂಟರ್ಜೆಕ್ಷನ್, ಭಾವಸೂಚಕಾವ್ಯಯ ಅಥವಾ ಆಶ್ಚರ್ಯಸೂಚಕಾವ್ಯಯ ಅಂತ ಹೇಳ್ತೇವೆ. ಯಾವುದು? ಅದರ ಡೆಫಿನೇಷನ್ ಏನಿದೆ ನೋಡಿ. ದ ವರ್ಡ್ಸ್ ವಿಚ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ ಆರ್ ಕಾಲ್ಡ್ ಇಂಟರ್ಜೆಕ್ಷನ್. ಕೆಲವೊಂದು ಸರಿ ನೀವೇನಾದರೂ ನೋಡಿದಾಗ ನೀವೇನು ಮಾಡ್ತೀರಿ? ಆಶ್ಚರ್ಯಚಕಿತರಾಗಿ
ಹೌದಾ? ಕೆಲವೊಂದು ಸಾರಿ ಮಾತಾಡ್ಬೋದು ಅಥವಾ ಮಾತಾಡ್ದೇ ಸುಮ್ಮನೆ ಇರ್ಬೋದು. ಆ ಖುಷಿ ಅಥವಾ ದುಃಖ ಏನೋ ನಿಮಗೆ ಅನಿಸಿರುತ್ತಲ್ವಾ, ಅದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವೇನು ಮಾಡ್ತೀರಾ, ವ್ಯಕ್ತಪಡಿಸ್ತೀರಾ. ಹೌದಾ? ನಿಮ್ಮ ಎಕ್ಸ್ಪ್ರೆಷನನ್ನು ಹೊರಗೆ ಹಾಕ್ತೀರಾ. ಅವುಗಳನ್ನೇ ನಾವೇನಂತ ಹೇಳ್ತೀವಿ, ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ದ ವರ್ಡ್ಸ್ ವಿಚ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಆರ್ ಕಾಲ್ಡ್ ಇಂಟರ್ಜೆಕ್ಷನ್. ತಕ್ಷಣಕ್ಕೆ ನಮಗೇನು ಅನಿಸುತ್ತಲ್ವಾ, ಅದನ್ನು ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಸೊ ಏನು, ಓ, ಅಲಾಸ್, ಹುರ್ರೆ, ಹುಷ್, ಹಾ ಅಂತ ಹೇಳಿ ಕರಿತಾ ಹೋಗ್ತೇವೆ. ಇವೆಲ್ಲ ಏನು, ಇಂಟರ್ಜೆಕ್ಷನ್ ವರ್ಡ್ಸ್. ಹಾಗಾದರೆ ಇದನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಬಳಸೋದು ನೋಡಿ. ಹುರೇ, ವಿ ಓನ್ ದಿ ಮ್ಯಾಚ್. ನಾವೇನು ಮಾಡಿದ್ವಿ, ಮ್ಯಾಚನ್ನು ಗೆದ್ಬಿಟ್ವಿ ಅಂತ ಹೇಳಿ ಸಂತೋಷದಲ್ಲಿ ಹೇಳ್ತೇವಲ್ವಾ, ಕುಣಿದು ಕುಪ್ಪಳಿಸ್ತೇವೆ. ಆವಾಗ ನಾವೇನು ಬಳಸ್ತೀವಿ, ಹುರೇ ಎನ್ನುವಂತಹ ಇಂಟರ್ಜೆಕ್ಷನ್ ವರ್ಡನ್ನು ಬಳಸ್ತೀವಿ. ಇನ್ನು ಕ್ಲಾಸಲ್ಲಿ ಮಕ್ಕಳು ಜಾಸ್ತಿ ಗಲಾಟೆ ಮಾಡ್ತಿರ್ತಾರ, ಆವಾಗ ಟೀಚರ್ಸ್ ಎಂಟ್ರಿ ಆದ ತಕ್ಷಣ ಏನು ಹೇಳ್ತಾರೆ, ಶ್, ಡೋಂಟ್ ಶೌಟ್ ಅಂತ ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ಏನೋ ನೀವು ತುಂಬ ಚೆನ್ನಾಗಿರೋ ಹೂವನ್ನು ನೋಡಿದಿರಿ ಅಂತ ಅಂದ್ಕೊಳ್ರಿ. ನಿಮಗೆ ಸಡನ್ನಾಗಿ ಅದು ಇಷ್ಟ ಆಗುತ್ತೆ. ಆವಾಗ ನೀವೇನಂತೀರಿ, ಹೋ, ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ಅಬ್ಬಾ, ಈ ಹೂ ನೋಡೋಕೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀರಲ್ವಾ. ಸಡನ್ನಾಗಿ ಹೇಳುವಂಥದ್ದು. ನಿಮಗೇನು ಅನಿಸುತ್ತಲ್ವ, ಅದನ್ನು ಏನು ಹೊರಗೆ ಹಾಕ್ತಿರಲ್ವ ನಿಮ್ಮ ಬಾಯಿಂದ, ಅಂತಹ ಪದಗಳನ್ನು ನಾವು ಇಂಟರ್ಜೆಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ ಮಕ್ಕಳೇ? ಎಸ್. ಓಕೆ, ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವು ಇಷ್ಟೊತ್ತು ಏನು ಮಾಡಿದ್ವಿ, ಗ್ರಾಮರ್ ಸೆಕ್ಷನಲ್ಲಿ ಬರುವಂತಹ ಫಸ್ಟ್ ಪಾರ್ಟ್ ಆದಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ಡೀಟೇಲ್ ಆಗಿ ಕಲ್ತಿದ್ದೇವೆ. ಈ ಒಂದು ನೋಟ್ಸನ್ನು ನೀವು ಈ ವಿಡಿಯೋದಿಂದ ಏನು ಮಾಡಿರಿ, ಒಂದು ನೋಟ್ಸನ್ನು ರೆಫರ್ ಮಾಡಿಕೊಂಡು ಒಂದು ನೋಟ್ಸನ್ನು ತೆಕ್ಕೊಂಡು ನೀವು ಇದನ್ನು ನೀಟಾಗಿ ಬರ್ಕೊಳ್ತಾ ಹೋಗ್ರಿ. ಅದೇ ರೀತಿ ಇದನ್ನು ತುಂಬ ದಿನದವರೆಗೂ ಕಾದಿಡಿ, ನಿಮಗೆ ಮುಂದೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದಷ್ಟೇ ಅಲ್ಲದೆ ಇನ್ನೂ ಗ್ರಾಮರ್ ಸೆಕ್ಷನ್ ಕುರಿತು ಬೇರೆ ಬೇರೆ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ. ಸೆಂಟೆನ್ಸು, ಟೆನ್ಸು, ಜೊತೆಗೆ ನೀವು ಕ್ವಶನ್ ಟ್ಯಾಗ್ ಕೇಳ್ತಾ ಇರಿ, ಕ್ವಶನ್ ಟ್ಯಾಗ್ಸು, ಹೀಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಪ್ರತಿಯೊಂದು ನಿಮ್ಮ SSLC ಎಕ್ಸಾಮಿಗೆ ಏನೆಲ್ಲ ಇಂಪಾರ್ಟೆಂಟ್ ಅಲ್ವಾ, ಅದೆಲ್ಲದನ್ನು ಕೂಡ ನಾವು ಇನ್ಮೇಲೆ ವೀಡಿಯೋಸ್ಗಳಲ್ಲಿ ಮಾಡಿ ಹಾಕ್ತಾ ಇರ್ತೀವಿ. ಸೊ ದಯವಿಟ್ಟು ಎಲ್ಲರೂ ವಾಚ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.